42 ವರ್ಷಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾರೆ. 10,000ಕ್ಕಿಂತ ಹೆಚ್ಚಿಗೆ ಹಳ್ಳಿಗಳಲ್ಲಿ ಅವರು ತಮ್ಮ ಪಯಣವನ್ನು ಮಾಡ್ತಾರೆ. ಭಾರತ ದೇಶ ಅಲ್ಲದೆ ಇಂಗ್ಲೆಂಡ್ನಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾರೆ. ಇಂಥ ಕಾರ್ಯಕ್ರಮವನ್ನು ರೂಪಿಸಿ ವ್ಯಸನಮುಕ್ತ ಸಮಾಜ ಮಾಡಲಿಕ್ಕೆ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಈ ಒಂದು ದುಶ್ಚಟಗಳು ಬಗೆಹರಿದರೆ ಎಲ್ಲರೂ ಕೂಡ ಸಂತೋಷವಾಗಿರಬೇಕು. ಕುಟುಂಬನೂ ಕೂಡ ನೆಮ್ಮದಿಯಾಗಿರ್ತದೆ, ಸಮಾಜನೂ ಕೂಡ ಆರ್ಥಿಕವಾಗಿ ನೆಮ್ಮದಿಯಾಗಿ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ಒಂದು ಪ್ರಾಸ್ತಾವಿಕ ಭಾಷಣ ಮಾಡೋಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ರಿಗೂ ಒಂದು ಸಹ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವ್ಯಸನವನ್ನು ಬಿಟ್ಟರೆ ಹಸನಾಗುವುದು ಜೀವನ, ಕರೆಕ್ಟಾ? ಆದ್ರೆ ವ್ಯಸನ ಅಂತಕ್ಕಂಥದ್ದು ಯಾರನ್ನಾದ್ರೂ ಬಿಟ್ಟಿದೆಯಾ? ವೇದಿಕೆ ಮೇಲಿಂದ ಹಿಡಿದು ನಿಮ್ಮ ತನಕ ಕೂಡ ನಾವು ಯಾವ್ದಾದ್ರು ಒಂದು ವ್ಯಸನಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತೀವಿ. ಇಲ್ಲ ಕಾಫಿ ಕುಡಿಯೋ ವ್ಯಸನ ಇದೆ, ಇಲ್ಲ ಟೀ ಕುಡಿಯೋ ವ್ಯಸನ ಇದೆ, ಮತ್ತೊಬ್ಬರಿಗೆ ಧೂಮಪಾನ ಮಾಡೋ ವ್ಯಸನ ಇರ್ಬೋದು, ಇನ್ನೊಬ್ಬರಿಗೆ ಗುಟ್ಕಾ ಪಾನ್ ಮಸಾಲ ಅಂತ ವ್ಯಸನ ಇರ್ಬೋದು, ಇನ್ನೊಬ್ಬರಿಗೆ ಮೊಬೈಲ್ನಲ್ಲಿ ರೀಲ್ಸ್ ಮಾಡೋ ವ್ಯಸನ ಇರ್ಬೋದು, ಅಥವಾ ಮತ್ತೊಂದು ಯಾವುದೇ ಇನ್ಸ್ಟಾಗ್ರಾಮ್ನಲ್ಲಿ ಅಂಟ್ಕೊಂಡಿರೋಂಥ ವ್ಯಸನಗಳಿರ್ಬೋದು. ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ವ್ಯಸನದಿಂದ ಮುಕ್ತನಾಗಿರ್ತಕ್ಕಂಥ ಯಾವ ಮಾನವ ಜೀವಿ ಕೂಡ ಇಲ್ಲ ಅಂತ ಅಂದ್ಕೊಳ್ತೀನಿ. ಇರಬೇಕು, ಕೆಟ್ಟ ವ್ಯಸನಗಳು ಇರಬೇಕು, ಒಳ್ಳೆಯ ವ್ಯಸನಗಳು ಕೂಡ ಇರಬೇಕು. ವ್ಯಸನಗಳು ತಕ್ಕ ನಾವು ಕೆಟ್ಟ ವೃತ್ತಿಯಲ್ಲಿ ಅಂದ್ಕೊಳ್ಳೋದಿಲ್ಲ, ಒಳ್ಳೆಯ ವ್ಯಸನಗಳು ಕೂಡ ಇದೆ. ಹಾಡು ಕೇಳ್ಬೋದು, ಸಂಗೀತ ಕೇಳ್ಬೋದು, ಪುಸ್ತಕ ಓದ್ಬೋದು, ಪ್ರವಾಸ ಮಾಡ್ಬೋದು, ಸಮಾಜ ಸೇವೆ ಮಾಡ್ಬೋದು ಅಲ್ವಾ? ಮಕ್ಕಳಿಗೆ ಆಟ ಆಡ್ಬೋದು, ಹಿರಿಯರಿಗೆ ಗೌರವ ಕೊಡ್ಬೋದು, ಕುಟುಂಬದಲ್ಲಿ ಎಲ್ಲರ ಜೊತೆಯಲ್ಲೂ ಕೂಡ ಚೆನ್ನಾಗಿ ಭಾಗಿಯಾಗಿ ಸಂತೋಷದಿಂದ ಇರ್ತಕ್ಕಂಥ ವ್ಯಸನವನ್ನು ಬೆಳೆಸ್ಕೋಬಹುದು. ಇದೇ ಇದೆ. ಹೇಗೆ ಹಗಲು ಮತ್ತು ರಾತ್ರಿ ಇದೆಯೋ, ಕಷ್ಟ ಮತ್ತು ಸುಖ ಅಂತ ಇದೆಯೋ, ಹಾಗೇನೆ ಒಳ್ಳೆಯ ವ್ಯಸನಗಳಿದೆ, ಕೆಟ್ಟ ವ್ಯಸನಗಳು ಕೂಡ. ಆದ್ರೆ ಇವತ್ತಿನ ದಿನಾಚರಣೆ ಮಾಡ್ತಿರ್ತಕ್ಕಂಥದ್ದು ಒಳ್ಳೆಯ ವ್ಯಸನಗಳನ್ನ ಅಳವಡಿಸ್ಕೊಳ್ಬೇಕು, ಕೆಟ್ಟ ವ್ಯಸನಗಳಿಗೆ ಬಾಯ್ ಬಾಯ್ ಆಗಬೇಕು ಅಂತ. ಆದ್ರೆ ಇದೆಲ್ಲ PPT ನೋಡಿದ ಮೇಲೆ ಎಷ್ಟು ಜನ ಇದರಿಂದ ವಿಮುಕ್ತರಾಗ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಕೆಲವು ಜನಕ್ಕೆ ಕೆಟ್ಟ ವ್ಯಸನಗಳಂದ್ರೆ ಟೀ ಕುಡಿಲಿಲ್ಲ ಅಂದ್ರೆ ನನಗೆ ತಲೆ ಓಡಲ್ಲಪ್ಪ, ಕೆಲಸ ಮಾಡಲಿಕ್ಕೆ ಆಗಲ್ಲ. ಕಾಫಿ ಕುಡಿಲಿಲ್ಲ ಅಂದ್ರೆ ನನ್ನ ಮನಸ್ಸೇ ಸರಿ ಇರಲ್ಲ. ಇವೆರಡು ಉದಾಹರಣೆ ಕೊಡ್ತೀನಿ, ಬಟ್ ಇನ್ನು ಉಳಿದಂಥವುಗಳು ಕೂಡ ಹಾಗೇ ಇರ್ತವೆ, ಹೌದಲ್ವಾ? ನಾವು ಅದನ್ನು ಮಾಡದೆ ಹೋದ್ರೆ ನಮ್ಗೆ ಏನ್ ಜೀವನನೇ ಇಲ್ಲಪ್ಪ, ಮುಂದೆ ಚಾಲನೆ ಇಲ್ಲ ಅಂತ ಹೇಳಿ ನಾವು ಭಾವಿಸ್ತೀವಿ. ಆದ್ರೆ ಈ ವ್ಯಸನಗಳು ದಿನೇ 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 ಒಂದು ಕ್ಯೂರಿಯಾಸಿಟಿ, ಎಲ್ಲ ವಿಷಯದಲ್ಲೂ ಕ್ಯೂರಿಯಾಸಿಟಿ ಇರುತ್ತೆ. ಆ ಕ್ಯೂರಿಯಾಸಿಟಿಯನ್ನ ಕಾಡ್ಲಿಕ್ಕೆ ಹೋಗಿ ಕೊನೆಗೆ ದಾಸರಾಗಿ ಆ ವ್ಯಸನದಿಂದ ಹೊರ ಬರಲಿಕ್ಕೆ ಆಗದೆ ನಮ್ಮ ಬುದ್ಧಿ ಏನಿದೆ ಆ ಬುದ್ಧಿಯ ಸ್ಥಿಮಿತವನ್ನು ಕಳ್ಕೊಂಡು ನಿದ್ರೆ ಇಲ್ದಂಗೆ ಇದೈತಲ್ಲ, ಶಾಂತಿ ಇಲ್ದಂಗೆ, ನಿದ್ರೆ ಇಲ್ದಂಗೆ ತಲೆ ಕೆಡಿಸ್ಕೊಂಡು ಅಮೂಲ್ಯವಾಗಿರ್ತಕ್ಕಂಥ ನಮ್ಮ ಜೀವನವನ್ನು ನಾವು ಹಾಳು ಮಾಡ್ಕೊಳ್ತಾರೆ. ಮತ್ತು ಸಾಗಣೆ ಒಂದು ಶಿಕ್ಷಾರ್ಹ ಅಪರಾಧ, ಆರೋಗ್ಯ ಮತ್ತು ಮನಸ್ಸಿಗೆ ಮಾರಕ, ಸಾಂಕ್ರಾಮಿಕ ರೋಗಗಳಿಗೆ ಪ್ರೇರಕ, HIV AIDS ರೋಗಗಳಿಗೆ ವಾಹಕ, ಶಾಲಾ ಕಾಲೇಜುಗಳ ಗೈರು ಹಾಜರಿಗೆ ಇಂಪು ಕೊಡುವ ಕಾರ್ಪೋಟಕ, ಕಪ್ಪು ಹಣ, ಭಯೋತ್ಪಾದನೆಗಳಿಗೆ ಇದು ಪ್ರಚೋದಕ. ಇಂದು ಆಗಸ್ಟ್ 1 ವ್ಯಸನ ಮುಕ್ತ ದಿನ. ನನ್ನ ಜೀವನಾದ್ಯಂತ ನಾನು ಮಾದಕ ವಸ್ತುಗಳನ್ನು ಮುಟ್ಟುವುದಿಲ್ಲ ಮತ್ತು ಸೇವಿಸುವುದಿಲ್ಲ. ಈ ಪಿಡುಗನ್ನು ತೊಡೆದು ಹಾಕಲು ನಮ್ಮ ಕುಟುಂಬದ ಸದಸ್ಯರೊಂದಿಗೆ, ಸ್ನೇಹಿತರೊಂದಿಗೆ, ಶಿಕ್ಷಕರೊಂದಿಗೆ ಮತ್ತು ಕಾನೂನು ಪಾಲಕರೊಂದಿಗೆ ಕೈ ಜೋಡಿಸುತ್ತೇನೆ.